ನಮಸ್ಕಾರ ಎಲ್ಲರಿಗೂ ವರ್ಷ ಅಡುಗೆ ಮನೆಗೆ ಸ್ವಾಗತ. ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ದಿನಾಲು ಇಡ್ಲಿ ದೋಸೆ ತಿಂದು ಬೇಸರಾಗಿತ್ತಂದ್ರೆ ಒಮ್ಮೆ ಈ ರೀತಿಯಾಗಿ ಅವಲಕ್ಕಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ನೋಡಿ. ಮಾಡಲು ಏನೇನು ಸಾಮಾನು ಬೇಕಂತ ನೋಡೋಣ ಬರ್ರಿ. ಎಣ್ಣೆ, ನಾವು ಇಲ್ಲಿ ಗಾಣದ ಎಣ್ಣೆ ಬಳಸ್ತಾ ಇದ್ದೇವೆ, ನೀವು ಯಾವುದಾದ್ರೂ ತೊಗೋಬೋದು ರೀ. ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಸ್ವಲ್ಪ ಹುಣಸೆಹಣ್ಣು ನೀರನ್ನು ನೆನೆಯಕ್ಕೆ ಇಟ್ಕೊಂಡಿದ್ದೇವೆ, ಹಸಿ ಕರಿಬೇವು, ಸ್ವಲ್ಪ ಶೇಂಗಾ ತಗೊಳ್ರಿ, ಒಂದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಟಮಾಟೆಯನ್ನು, ಒಂದು 4 ಹಸಿಮೆಣಸಿನ್ಕಾಯಿ, 2 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋಂಥ 2 ಈರುಳ್ಳಿ ತೊಗೊಳ್ರಿ, ಮತ್ತು ಹಸಿ ಕೊಬ್ಬರಿ. ಇದು ಆಪ್ಷನಲ್, ಬೇಕಾದರೆ ಹಾಕ್ಬೋದು, ಇಲ್ಲಾಂದರೆ ಬಿಡ್ಬೋದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಕೆಂಪು ಉಪ್ಪು ನಾವಿಲ್ಲಿ ಕೆಂಪು ಉಪ್ಪು ತೊಗೊಂಡಿದ್ದೀವಿ, ನೀವು ಯಾವುದಾದ್ರೂ ತೊಗೊಳ್ಬೋದು. ಮತ್ತು ಅವಲಕ್ಕಿನ ನೋಡಿ ಈ ರೀತಿ ಸಾಣಿಗೆಯಲ್ಲಿ ಹಾಕಿ ತೊಳೆದಿಟ್ಕೋರಿ. ಪಾತ್ರೆಯಲ್ಲಿ ಹಾಕಿ ತೊಳೆದಿಟ್ಕೊಂಡ್ರೆ ಬೇಗನೆ ಮೆತ್ತಗಾಗುತ್ತೆ. ಈ ರೀತಿಯಾಗಿ ಉದುರಾಗಿರ್ತಾವೆ ಅವಲಕ್ಕಿ. ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ರಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಶೇಂಗಾ ಹಾಕ್ಕೊಳ್ರಿ. ಈ ಶೇಂಗಾನ ಹುರ್ಕೊಳ್ಬೇಕಾದ್ರೆ ಗ್ಯಾಸ್ ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ರಿ. ಗ್ಯಾಸ್ ಜೋರು ಇದ್ರಂದ್ರೆ ಶೇಂಗಾ ಹೊತ್ತಿ ಬಿಡ್ತಾವೆ, ಸರಿಯಾಗಿ ಫ್ರೈ ಆಗಂಗಿಲ್ಲ. ಅದರಿಂದ ಇದು ಗ್ಯಾಸ್ ಲೋ ಫ್ಲೇಮಲ್ಲಿಟ್ಟು ಈ ಶೇಂಗಾನ ಚೆನ್ನಾಗಿ ಹುರ್ಕೊಳ್ರಿ. ಶೇಂಗಾ ಹುರಿದ್ಮೇಲೆ ಸಾಸಿವೆ ಹಾಕ್ಕೊಳ್ರಿ, ಆಮೇಲೆ ಜೀರಿಗೆ ಹಾಕ್ಕೊಳ್ರಿ, ಸ್ವಲ್ಪ ಹಸಿ ಕರಿಬೇವು ಹಾಕ್ಕೊಳ್ರಿ, ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ರಿ. ಇವು ಖಾರ ಜಾಸ್ತಿ ಇರೋದ್ರಿಂದ ಕಡಿಮೆ ಹಾಕಿದ್ದೀವಿ, ನೀವು ನಿಮ್ಮ ಖಾರಕ್ಕೆ ತಕ್ಕಂತೆ ಹಾಕ್ಕೊಳ್ರಿ. ಜಾಸ್ತಿ ಬೇಕಾದ್ರೆ ಇನ್ನೂ ಜಾಸ್ತಿ ಹಾಕ್ಕೊಳ್ರಿ ಹಸಿಮೆಣಸಿನ್ಕಾಯಿ, ಕಮ್ಮಿ ಬೇಕಾದ್ರೆ ಕಮ್ಮಿ ಹಾಕ್ಕೊಳ್ರಿ. ಈಗ ಹಸಿಮೆಣಸಿನ್ಕಾಯಿ ಫ್ರೈ ಆದಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಉಳ್ಳಾಗಡ್ಡಿ ಹಾಕ್ಕೊಳ್ರಿ. ಚೆನ್ನಾಗಿ ಕಲಿಸ್ಕೊಳ್ರಿ. ಉಳ್ಳಾಗಡ್ಡಿ ಹಾಕಿದ ಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ಉಪ್ಪಾಗಿ ಹಾಕಿಂದ ಮತ್ತೊಮ್ಮೆ ಕಲಿಸ್ಕೊಳ್ರಿ. ಉಪ್ಪೆಲ್ಲ ಕಡೆ ಮಿಕ್ಸ್ ಆಗಂಗೆ ಕಲಿಸ್ಕೊಳ್ರಿ. ಈಗ ಒಂದು ಪ್ಲೇಟ್ ಮುಚ್ಚಿಟ್ಟು ಉಳ್ಳಾಗಡ್ಡಿ ಹಸಿ ವಾಸನೆ ಹೋಗೋವರೆಗೆ ಸ್ವಲ್ಪ ಲೈಟಾಗಿ ಕೆಂಪಗೆ ಬರೋವರೆಗೂ ಬೇಯಿಸ್ಕೊಳ್ರಿ. ಈಗ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಂಥ ಟಮಾಟೆನ ಹಾಕ್ಕೊಳ್ರಿ. ಟಮಾಟೆನ ಹಾಕೊಂಡ್ಮೇಲೆ ಮತ್ತೊಮ್ಮೆ ಕಲಿಸ್ಕೊಳ್ರಿ. ಇದಕ್ಕೂ ಒಂದು ಸ್ವಲ್ಪ ತಾಟ್ ಮುಚ್ಚಿ ಸ್ವಲ್ಪ ಟಮಾಟೆ ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ರಿ. ಭಾಳ ಹೊತ್ತನ್ನು ಬಿಡಬೇಡ್ರಿ, ಸ್ವಲ್ಪ ಹೊತ್ತು ಒಂದು ನಿಮಿಷ ಅಥವಾ ಒಂದು 45 ಸೆಕೆಂಡ್ ಅಷ್ಟೇ ಬಿಟ್ಟು ನೋಡಿರಿ, ಇಲ್ಲಾಂದರೆ ಸೀದ ಹೋಗುತ್ತೆ. ಸ್ವಲ್ಪ ಆಮೇಲೆ ಅರಿಶಿನ ಪುಡಿ ಹಾಕ್ಕೊಳ್ರಿ. ಅರಿಶಿನ ಪುಡಿ ಹಾಕೊಂಡು ಮತ್ತೊಮ್ಮೆ ಚೆನ್ನಾಗಿ ಕಲಿಸ್ಕೊಳ್ರಿ. ಆಮೇಲೆ ಇದಕ್ಕೆ ಹುಣಸೆಹಣ್ಣಿನ ರಸ ಹಾಕ್ಕೊಳ್ರಿ. ಈ ಹುಣಸೆಹಣ್ಣಿನ ರಸ ಹಾಕೋದ್ರಿಂದ ಅವಲಕ್ಕಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ, ಟೇಸ್ಟ್ ಡಿಫ್ರೆಂಟ್ ಅನಿಸುತ್ತೆ. ಈ ಹುಣಸೆಹಣ್ಣು ಹಾಕೊಂಡು ಮತ್ತೊಮ್ಮೆ ಕಲಿಸ್ಕೊಳ್ರಿ. ಈಗ ತೊಯ್ಸಿಟ್ಟಿರೋಂಥ ಅವಲಕ್ಕಿನ ಹಾಕ್ಕೊಳ್ರಿ. ಇವು ನಾವು ಬಳಸಿದ್ದು ಮೀಡಿಯಮ್ ಅವಲಕ್ಕಿ, ಅದಕ್ಕೆ ಇದನ್ನು ಈ ರೀತಿ ಸಣ್ಣಗೆಲ್ಲ ಹಾಕ್ಕೊಳ್ರಿ. ದಪ್ಪ ಅವಲಕ್ಕಿ ಬಳಸಿದ್ರೆ ಒಂದು 5 ನಿಮಿಷ ನೀರನ್ನು ಇಟ್ಟು ಆನಂತರ ಬಳಸ್ಬೋದು. ಇಲ್ಲ ಮೀಡಿಯಮ್ ಆಗಿರೋದ್ರಿಂದ ಈ ರೀತಿ ಒಮ್ಮೆ ಸಣ್ಣಗೆಲ್ಲ ತೊಳೆದು ನೀರೆಲ್ಲ ಬಸಿಯಾಗಿ ಇಟ್ಟಿದ್ವಿ. ಈಗ ನಾವು ಮಾಡಿಟ್ಟಂಥ ಗೊಜ್ಜಿಗೆ ಅವಲಕ್ಕಿ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ರಿ. ನೋಡಿ, ರುಚಿಕರವಾದ ದಿಢೀರನೆ ಮಾಡುವ ನಾಷ್ಟಾ ಈಸ್ ರೆಡಿ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.